ಸಾಲಿಲ್ಲ ನನ್ನ ಮಗ. ದಯವಿಟ್ಟು ಕ್ಷಮಾ ಮಾಡವ. ನಿನ್ ಕಾಲಿಗೆ ಬೀಳ್ತೇನ, ನಿನ್ ಕಾಲು ಹಿಡಿದು ಕೇಳ್ಕೋತೇನ. ದಯವಿಟ್ಟು ಅವ್ವ, ಪ್ಲೀಸ್ ಕ್ಷಮಾ ಮಾಡವ. ಇದೊಂದೇ ಒಂದ್ಸಲ ಕ್ಷಮಾ ಮಾಡವ. ನೀನ್ ಹೇಳ್ದಂಗ್ ಕೇಳ್ತೇನವ. ನಾಲಾಯಕ ಕುಡುಕ ಎದ್ದಳ. ನಶೆಲ್ ತೋರ್ಸೋ ಭಕ್ತಿ ಗೌರವ ಕೇಳೋ ಕ್ಷಮೆ ಶಾಶ್ವತ ಅಲ್ಲ. ಅವ್ವ, ಯಾವ ನಶೆಲೂ ಇಲ್ಲವ. ಒಂದೇ ಒಂದ್ ಬಾರಿ, ಕೊನೆ ಬಾರಿ ಅವ್ವ, ಕ್ಷಮಾ ಮಾಡವ. ಒಂದ್ ಅವಕಾಶ ಕೊಟ್ಟು ನೋಡವ. ಹೋಗ ಆ ಕಡೆ. ಅವ ನನ್ ಮಾತ್ ಕೇಳವ. ಅವ ನನ್ನ ಕೈ ಮುಗಿತೀನವ. ಕೊನೆ ಅವಕಾಶ, ಒಂದೇ ಒಂದ್ಸರಿ ಕ್ಷಮಾ ಮಾಡವ. ಅವ ನಿನ್ ಕ್ಷಮಾ ಮಾಡಿದ್ರ ಇಲ್ಲ ಯಾವ್ದಾದ್ರೂ ಮೂಲೆನಾಗ ಜೀತದಾಳ್ತರ ಬಿದ್ದಿರ್ತೀನವ. ನೀನ್ ನನ್ನ ದೂರ ಮಾಡಿದ್ರ ನನಗ್ ಬದುಕೋ ಶಕ್ತಿ ಇಲ್ಲವ. ನಿನ್ನ ಕೈ ಮುಗ್ದು ಕೇಳ್ಕೊತೀನವ. ದಯವಿಟ್ಟು ಕ್ಷಮಾ ಮಾಡವ. ಕ್ಷಮೆ ಕೇಳೋದಿಕ್ಕೆ ಯೋಗ್ಯತೆ ಬೇಕು, ಅವಕಾಶ ಪಡ್ಕೊಳ್ಳೋದಿಕ್ಕೆ ಅರ್ಹತೆ ಬೇಕು. ನಿಂಗ ಅವು ಎರಡೂ ಇಲ್ಲ. ಅವ್ವ, ಎಂತೆಂತವ್ರಿಗೋ ಕ್ಷಮಾ ಮಾಡಿದಿ, ಜೀವದಾನ ನೀಡಿದಿ. ನಿನ್ ಹೆತ್ತು ಮಗ ಅವ, ನನ್ನನ್ನು ಕ್ಷಮಾ ಮಾಡವ. ಬಹಳ ಸಹಿಸ್ಕೊಂಡಿದ್ದೀನಿ ನಿನ್ನ, ಆದ್ರ ನಿನಗೆ ಅರ್ಥ ಆಗಿಲ್ಲ. ಎಚ್ಚರಿಕೆ ಕೊಟ್ಟೆ, ಆದ್ರೂ ಎಚ್ಚರಿಕೆ ವಹಿಸ್ಕೊಂಡಿಲ್ಲ. ಸಹಿಸ್ಕೊತೀನಿ ಅಂತಂದ್ರ ನನ್ ಪ್ರಾಣ, ನನ್ ಘನತೆನ ಮಗನಿಗೆ ತ್ಯಾಗ ಮಾಡ್ತೀನಿ ಅಂತ ಅರ್ಥ ಅಲ್ಲ. ಸಹಿಸ್ಕೊಳ್ಳೋದು ಅಂತಂದ್ರ ಸರಿ ಹೋಗೋದು ಅಂತ ಆದಿ ಕಾಯೋದು. ಅವ್ವ, ಈಗ ನನ್ಗೆ ಎಲ್ಲ ಅರ್ಥ ಆಗೈತವ. ಅವ್ವ, ಸತ್ಯ ಮಾಡಿ ಹೇಳ್ತೇನ, ಇನ್ ಮುಂದ ನಿನಗ ಸರಿ ಅನ್ಸೋ ರೀತಿನೇ ನಡ್ಕೋತೀನವ. ಅವ್ವ, ದಯವಿಟ್ಟು ನನ್ನನ್ನು ದೂರ ಮಾಡ್ಬೇಡವ. ಸ್ಮಶಾನಕ್ಕ ಹತ್ರ ಆಗಿದ್ದೀನಿ ಅನ್ಸಕತ್ತೈತೆ. ನೋಡ, ನಿನ್ನಿಂದ ನನ್ನ ಮನಸ್ಸು ಬಹಳ ದೂರ ಆಗೈತಿ. ನಾನ್ ಮನ್ಸ್ ಮಾಡಿದ್ರೆ ಬದುಕು ನಿಂದಾಗ್ಲಿ ಬೇರೆಯವ್ರದಾಗ್ಲಿ ಸುಡುಗಾಡಾಗ್ಲಿಕ್ಕ ಒಂದು ಕ್ಷಣ ಸಾಕು. ವಿಕ್ರಾಂತನ ಗೆಲುವು ನನಗ್ ಸೇರ್ಬೇಕಾಗಿರೋದು ಇನ್ನೂ ಪಲ್ಲವಿ ಎದುರಿರೋ ಕಾರಣ ನಿನ್ನ ಬೇಜವಾಬ್ದಾರಿನ. ನನ್ ಮಡ್ಲಲ್ಲಿ ಆಡಿ ಬೆಳ್ತಿರೋ ಮಗ ನನ್ ಬದುಕು ಮುಳ್ಳಾಗ್ಯಾನ. ನಾನು ಎಲ್ಲ ಹೆಣ್ಣಿನ ತರ ಅಲ್ಲ, ನನ್ ದಾರಿಗೆ ಮುಳ್ಳಾಗವ್ರು ನನ್ ಮಗ ಆದ್ರೂ ಚಿಂತಿಲ್ಲ. ಕಿತ್ತು ಬಿಸಾಕದಯ್ಯ. ನಿನ್ ಮುಖ ನಂಗೆ ತೋರಿಸ್ಬೇಡ, ತೊಲಗ.
ಅವನ್ ಮುಂದ ಎಷ್ಟು ಬೇಡ್ಕೊಂಡ್ರು ಎಷ್ಟು ಗೋಕರಿದ್ರು ನನ್ನನ್ನು ಕ್ಷಮಿಸ್ತಿಲ್ವಲ್ಲ. ನಾನೇನ್ ಮಾಡ್ಲಿ? ಇದೆಲ್ಲ ಆಗಿದ್ದು ಆ ಪಲ್ಲವಿಯಿಂದ. ಅವನ್ ಮನ್ಸಲ್ಲಿ ನನ್ನ ಬಗ್ಗೆ ಒಳ್ಳೆ ಭಾವನೆ ಬರಬೇಕು ಅಂದ್ರೆ ಹೇಗಾದ್ರೂ ಮಾಡಿ ಆ ಪಲ್ಲವಿ ಹತ್ರ ಇರೋ ಕವರ್ನ ಅವನ್ ತಂದ್ಕೊಡ್ಬೇಕು. ಅದಾ ಸರಿಯಾದ ದಾರಿ. ಅಜ್ಜಿ, ಕಾಲ್ ನೋವು ಅಂತಿದ್ರಲ್ಲ, ನೋಡ್ತಾ ಇರಿ ಹೆಂಗ್ ಕಾಲ್ ಹೊತ್ತಿದ್ದೀನಿ ಅಂತ. ನನ್ ಕೈಗುಣದಿಂದ ನಿಮ್ ಕಾಲ್ ನೋವು ವಾಸಿ ಆಗ್ಬಿಡುತ್ತೆ. ಅಷ್ಟಾದ್ರೆ ಸಾಕು. ಎಂತ ಒಳ್ಳೆ ಮನ್ಸು. ನಿಜವಾಗ್ಲು ಅರ್ಧ ಕಾಲ್ ನೋವು ಹೊಟ್ಟೋಯ್ತು ನನ್ಗೆ. ಹಿರಿಯರ್ ಸೇವೆ ಮಾಡ್ತಾ ಇದೆಯಲ್ಲ, ದೇವ್ರು ನಿನಗೆ ತುಂಬಾ ತುಂಬಾ ಒಳ್ಳೇದ್ ಮಾಡ್ತಾನೆ ಕಣೋ. ಹಬ್ಬ ಅಂತೂ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ಇನ್ನ ನಿನ್ನ ಜೀವನದಲ್ಲಿ ಹಬ್ಬ ಶುರುವಾಗ್ಬೇಕಷ್ಟೇ. ಹಾಗೆ ಆಗತ್ತೆ, ನೋಡ್ತಾ ಇರಿ ಅಜ್ಜಿ. ಈ ಸಲ ಕಾರ್ಯಸಿದ್ಧಿ ಆಗ್ಲೇಬೇಕು. ಒಂದು ಕೆಲಸ ಹಿಡಿದಿದ್ದೀನಿ. 35,000 ರೂಪೀಸ್ ಸ್ಯಾಲರಿ ಪರ್ ಆನಮ್. ಹೌದಾ? ಅಯ್ಯ, ಇದೇನ್ರಿ ಬಿಸ್ನೆಸ್ ಮಾಡೋಣ ಲಕ್ಷ ಕೋಟಿ ಅಂತೆಲ್ಲ ಹೇಳ್ಬಿಟ್ಟು 1,000 ಕೇಳ್ಬಿಟ್ರಾ? ಅಯ್ಯ, 35,000 ಅದ್ಯಾಗೆ ಜುಜುಬಿ ಆಗತ್ತೆ? ನೋಡು, ಕಷ್ಟಪಟ್ಟು 1 ರೂಪಾಯಿ ಸಂಪಾದನೆ ಮಾಡಿದ್ರು ಅದು ಕೋಟಿ ಕೋಟಿಗೆ ಸಮ ಅಂತ ತಿಳ್ಕೊಬೇಕು, ಗೊತ್ತಾ? ಅಜ್ಜಿ, ಇದು ವೇದಾಂತದ ಕಾಲ ಅಲ್ಲ, ದುಡ್ಡಿನ ಕಾಲ. ಪ್ರತಿಯೊಂದಕ್ಕೂ ದುಡ್ಡು ಕೊಡ್ಬೇಕು. ಅದೇನೋ ಹೇಳ್ತಾರಲ್ಲ, ಹಣ ಇಲ್ಲ ಅಂದ್ರೆ ಹೆಣಕ್ ಸಮಾನ ಅಂತ. ಒಂದೊಂದೇ ಮಾಡೋಣ ಇರೇಗಿದೆ. ಆ ಬಿಸ್ನೆಸ್ ಅಂದ್ರೆ ಬಂಡವಾಳ ಬೇಡವೇನೆ? ನಿಜನಾಳಿ ಅಂದ್ರೆ ಕೆಲ್ಸಕ್ಕೆ ಹೋಗ್ತೀರ ನೀವು? ಹೌದು ಮಾವ, ನನಗೂ ಸಾಕಾಗೋಗಿದೆ ಮನೇಲಿದ್ದು ಇದ್ದು. ನಮ್ ಗೋವಿಂದಂಗೆ ಯಾವತ್ತೋ ಒಳ್ಳೇದಾಗಿರೋದು. ಆದ್ರೆ ಇದಳಲ್ಲ ಈ ಗೀತಾ, ಇವಳದ್ದು ಅತೃಪ್ತ ಆತ್ಮ. ಅದಕ್ಕೆ ಆ ದೇವ್ರು ಏನೇನು ಕೊಡದೆ ಖಾಲಿ ಕೂರಿಸಿದಾನೆ. ಗೀತಾ, ಯಾವತ್ತು ಮನುಷ್ಯನ್ಗೆ ತೃಪ್ತಿ ಅನ್ನೋದಿರ್ಬೇಕು. ಆವಾಗ್ಲೇ ಎಲ್ಲ ಕೈ ಹತ್ತುತ್ತೆ. ಮುದ್ಕಿ, ಏನ ತೃಪ್ತಿ? ಶ್ರೀಮಂತಿಕೆ ಬಯಸಿದ್ರೆ ತೃಪ್ತಿನಾ? ಹಂಗಂದ್ರೆ ನಿನ್ ಪ್ರಕಾರ ತೃಪ್ತಿ ಅಂದ್ರೆ ಏನು? ಚಿತ್ರಾನ್ನ ಮೊಸರನ್ನ ತಿನ್ನೋದಾ? ಯಾಕೆ ಬೇರೆ ತಿಂಡಿ ತಿನ್ಬಾರ್ದಾ? ಐಷಾರಾಮಿ ಜೀವನ ಬಯಸಬಾರ್ದಾ? ಹೇ ಗೀತಾ, ಏನು ಅಂತ ಮಾತಾಡ್ತಾ ಇದ್ಯಾ? ಅವ್ರ ಮನೆಗೆ ಹಿರಿಯರ್ ಕಣೆ, ಸ್ವಲ್ಪ ಗೌರವ ಕೊಟ್ಟು ಮಾತಾಡು. ಅಪ್ಪ, ಗೀತಾ, ನಿನ್ಗೆಷ್ಟು ಸಲ ಹೇಳಿದೀನಿ ಅತ್ತೆ ಜೊತೆ ಹೀಗೆಲ್ಲ ಮಾತಾಡ್ಬೇಡ ಅಂತ. ಬಾಯಿ ಮುಚ್ಕೊಂಡಿರಕ್ ಆಗಲ್ವಾ ನಿನ್ಗೆ? ಅಲ್ಲ ಕಣಮ್ಮ, ನಾನೇನ್ ಮಾತಾಡ್ಬಾರ್ದು ಮಾತಾಡ್ದೆ. ಮಾತಾಡ್ಬೇಡ ಗೀತಾ. ಅರೆ ಪಲ್ಲವಿ, ಏನಮ್ಮ ಇವತ್ತಿಷ್ಟು ಬೇಗ ಬಂದ್ಬಿಟ್ಟೆ? ಅನುಗಿಂತ ಬೇಗ ಬಂದ್ಬಿಟ್ಟಿದ್ಯಾ? ಒಳ್ಳೇದಾಯ್ತು. ಬಿಸಿ ಬಿಸಿ ಕಾಫಿ ತರ್ತೀನಿ ಇರು. ಅತ್ತೆ, ನನಗೆ ಕಾಫಿ ಬೇಡ. ಸ್ಕೂಲ್ ಬಿಡೋ ಟೈಮ್ಗೆ ಅನು ಸ್ಕೂಲಿಗೆ ಬರ್ತಾಳೆ. ಯಾರಾದ್ರೂ ಹೋಗಿ ಕರ್ಕೊಂಡ್ ಬನ್ನಿ. ಅರೆ ಪಲ್ಲವಿ, ಏನಮ್ಮ ಹೇಳ್ತಿದ್ಯಾ? ಸ್ಕೂಲ್ ಬಿಡೋ ಟೈಮ್ಗೆ ಅನು ಸ್ಕೂಲಿಗೆ ಬರ್ತಾಳಾ? ಹಾಗಂದ್ರೇನು?